1,10,000 ಇಂದ ವ್ಯಾಗನರ್ ಸರ್. ವ್ಯಾಗನರ್ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,10,000. 1,10,000 ಇಂದ ಸ್ಟಾರ್ಟಿಂಗ್ ಇದೆ. ಸನ್ರೂಫ್ ಜೊತೆ ಇದೆ ಸರ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಇದು 7,500 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 7,500 ಕಡಿಮೆ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,45,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,40,000. 5,45,000 ನಿಮ್ಗೆ 16 ಮಾಡಲ್ 820 ಕೊಡ್ತೀನಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 1,35,000 ಹೇಳ್ತಾ ಇದೀನಿ. ಥರ್ಡ್ ಓನರ್ ಆಗಿದೆಯಾ? ಥರ್ಡ್ ಓನರ್ ಆಗಿದೆ. ಶೋರೂಮ್ ಗೆ ವಿಸಿಟ್ ಮಾಡಿ 1,25,000 ಮಾಡ್ಕೊಡ್ತೀನಿ. 2011 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 3,60,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ 3,5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 4,75,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 4,75,000 ಮಾಡ್ಕೊಡ್ತೀನಿ ಸರ್. ಚಾನ್ಸ್ ರೇಟ್ ಅಲ್ಲಿ ಕೊಡ್ತೀನಿ. ಬರೀ 1,50,000 ಕೊಡ್ತೀನಿ. 1,50,000 ನಿಮ್ಗೆ 8 ಮಾಡಲ್ ಓಮ್ನಿ ಕೊಡ್ತೀನಿ. 11 ಮಾಡಲ್ ಬರೀ 2,40,000 ಕೊಡ್ತೀನಿ. 3,65,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 3,55,000 ಮುಗಿಸ್ತೀನಿ. 3,55,000. ಹೌದು ಸರ್. ಸ್ಕೋಡಾ ರಾಪಿಡ್ ಇದೆ ನೋಡಿ. ಅದು ಓನರ್ ಎಷ್ಟಿದೆ? ಸೆಕೆಂಡ್ ಓನರ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಶೋರೂಮ್ ಹೆಸರು ಕರ್ನಾಟಕ ಕಾರ್ ಝೋನ್ ಅಂತ. ನಿಮಗೆ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಸರೌಂಡಿಂಗ್ ಅಲ್ಲಿ ಬರುತ್ತೆ. ನಾಗರಬಾವಿ ಸ್ವಾತಿ ಹೋಟೆಲ್ ಹತ್ರ ಬರುತ್ತೆ. ನಿಮಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಗೂಗಲಲ್ಲಿ ಕರ್ನಾಟಕ ಕಾರ್ ಝೋನ್ ಅಂತ ಹೊಡೆದ್ರೆ ನಿಮಗೆ ಖಂಡಿತ ಲೊಕೇಶನ್ ಬಂದ್ಬಿಡುತ್ತೆ. ಈಗ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 1,10,000 ಸ್ಟಾರ್ಟಿಂಗ್ ಇದೆ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ವಾಟ್ಸಪ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ. ಖಂಡಿತ ಎಲ್ಲ ವೆಹಿಕಲ್ಸ್ ನಿಮಗೆ ವಾಟ್ಸಪ್ ಮಾಡ್ತೀನಿ. ನೀವು ಲೋನ್ ಬಗ್ಗೆ ಮಾತಾಡೋಕೆ ಹೋಗಿದ್ರೆ ಲೋನ್ 2012 ಮಾಡಲ್ ಮೇಲೆ ಯಾವುದಾದ್ರೂ ವೆಹಿಕಲ್ ತಗೊಂಡ್ರೆ ಖಂಡಿತ ಸಿವಿಲ್ ಚೆನ್ನಾಗಿರಬೇಕು, ಸ್ಯಾಲ್ರಿಡ್ ಇರಬೇಕು, ಸ್ವಂತ ಮನೆ ಇರಬೇಕು. ಇದು ಎಲ್ಲದರಲ್ಲಿ ಯಾವುದಾದ್ರೂ 2 ಥಿಂಗ್ಸ್ ಚೆನ್ನಾಗಿದ್ರೆ ಖಂಡಿತ 70 to 80% ಲೋನ್ ಮಾಡ್ಕೊಡ್ತೀನಿ. ನಮ್ಮ ಶೋರೂಮ್ ಹೆಸರು ಕರ್ನಾಟಕ ಕಾರ್ ಝೋನ್ ಅಂತ. ಸರ್ ಕರ್ನಾಟಕ ಕಾರ್ ಝೋನ್ ಅಲ್ಲಿ ಮೊದಲನೇ ಗಾಡಿ ಯಾವ ಸರ್ ಇವತ್ತು? ಸರ್ ಈಗ ಸ್ಟಾರ್ಟಿಂಗ್ ಪ್ರೈಸ್ ಇರೋದು 1,10,000 ಇಂದ ವ್ಯಾಗನರ್ ಸರ್. ವ್ಯಾಗನರ್ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,10,000. 1,10,000 ಇಂದ ಸ್ಟಾರ್ಟಿಂಗ್ ಇದೆ. ಓಕೆ ಡೀಟೇಲ್ಸ್ ಹೇಳಿ ಸರ್. ಇವಾಗ ಸರ್ 2000 ಮಾಡಲ್ ಆಗಿರುತ್ತೆ. 4th ಓನರ್ಶಿಪ್ ಆಗಿರುತ್ತೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಮ್ಯಾಗ್ವಿಲ್ ಎಲ್ಲ ಇದೆ. ಮ್ಯಾಗ್ವಿಲ್ 4 ಮ್ಯಾಗ್ವಿಲ್ ಇದೆ. LXI ವೇರಿಯಂಟ್ 5 ವರ್ಷ ಫ್ರೆಶ್ FC ಬರುತ್ತೆ. 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 1,10,000. ಶೋರೂಮ್ ಗೆ ವಿಸಿಟ್ ಮಾಡಿ ಸಣ್ಣ ಪಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,10,000. 10,000. ಓಕೆ ಸರ್ ನೆಕ್ಸ್ಟ್ ಇರೋದು ಟಾಟಾ ಇಂಡಿಗಾ ವಿಸ್ಟಾ ಫುಲ್ಲಿ ಮಾಡಿಫೈ ವೆಹಿಕಲ್ ವಿತ್ ಸನ್ರೂಫ್ ಇರೋ ವೆಹಿಕಲ್. 4 ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. ನಿಮ್ಗೆ ಲೆದರ್ ಕುಷನ್ಸ್ ಇದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಡೀಟೇಲ್ಸ್ ಅನ್ಬಿಟ್ಟು 2015 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಒಂದು ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ವಿತ್ ಸನ್ರೂಫ್ ಜೊತೆ ಇದೆ ಸರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ವ್ಯಾಗನರ್ ಇದೆ ಸರ್. ನೆಕ್ಸ್ಟ್ ಇರೋದು ವ್ಯಾಗನರ್ 2012 ಮಾಡಲ್ ಆಗಿರುತ್ತೆ. ಥರ್ಡ್ ಓನರ್ಶಿಪ್ ಆಗಿರುತ್ತೆ. VXI ವೇರಿಯಂಟ್ ನೋಡ್ತಾ ಇರ್ಬೋದು. 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಅಂದ್ಬಿಟ್ಟು AC ಪಾರ್ಸಲಿಂಗ್ 4 ಪರ್ ವಿಂಡೋ. ನಿಮ್ಗೆ ಹೊಸ ಸೀಟ್ ಕವರ್ಸ್ ಇದೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ವಿತ್ ಸರ್ವಿಸ್ ಕೂಡ ಆಗಿದೆ ಸರ್. ಸರ್ವಿಸ್. ಓಕೆ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 2,40,000 ಸರ್. ಶೋರೂಮ್ ಗೆ ವಿಸಿಟ್ ಮಾಡಿ 2,35,000 ಮಾಡ್ಕೊಡ್ತೀನಿ. 2,30,000 ಆಗುತ್ತೆ. 2,35,000 ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ ಸರ್? ಮುಂದೆ ಬಂದ್ರೆ ಏನಾಗುತ್ತೆ ಇನ್ನು? ಮುಂದೆ ಶೋರೂಮ್ ಗೆ ವಿಸಿಟ್ ಮಾಡ್ಲಿ ಸರ್. ಓಕೆ ಹಾಗೆ ಒಂದು ಬಲೆ ಯಾವ ಸರ್ ಇದು? ಸರ್ ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ಬೆಲೆನೋ. ಓಕೆ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್. ಓಕೆ ಫುಲ್ಲಿ ಲೋಡೆಡ್ ವೆಹಿಕಲ್ ನೋಡ್ತಾ ಇರ್ಬೋದು ನೀವು. ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, AC ಪರ್ಷರಿಂಗ್, 4 ಪರ್ ವಿಂಡೋ, ಕ್ರೂಸ್ ಕಂಟ್ರೋಲ್. ಫುಲ್ಲಿ ಲೋಡೆಡ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಂದ್ರೆ ಎಲ್ಲ ತರ ಫೀಚರ್ ಬರುತ್ತೆ. ಬರೀ 17,000 ಓಡಿದೆ. ಬರೀ 17,000 17,000 ಶೋರೂಮ್ ಹಿಸ್ಟ್ರಿ. ಓಕೆ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 7,500 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 7,500 ಬಂದ್ರೆ ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ ಸರ್ ಹಾಗೆ ಬೀಟ್ ಸರ್ ನೆಕ್ಸ್ಟ್ ಇರೋದು ಫುಲ್ಲಿ ಮಾಡಿಫೈ ವೆಹಿಕಲ್. ಚವರ್ ಲೈಟ್ ಬೀಟ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ನೋಡ್ತಾ ಇರ್ಬೋದು ನೀವು. ಬ್ಯಾಕ್ ಅಪ್ಪರ್ ಸ್ಪೈಲರ್ ಇದೆ. ಬ್ಯಾಟ್ಮನ್ ಫೆಂಡರ್ ಲೈಲಿಂಗ್ ಇದೆ. ಗಾಡಿ ಫುಲ್ಲಿ ಮಾಡಿಫೈಡ್ ಇದೆ ಸರ್. 25,000 ಇದರಲ್ಲಿ ಬಟನ್ ಎಕ್ಸಾಸ್ಟ್ ಇದೆ. ಹೌದು ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಡೀಟೇಲ್ಸ್ ಬಂದ್ಬಿಟ್ಟು 2012 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ. ನೋಡ್ತಾ ಇರ್ಬೋದು. ಡೆಂಟ್ ಸ್ಕ್ರಾಚ್ ಏನು ಇಲ್ಲ ಗಾಡಿಯಲ್ಲಿ. ರೆಡ್ ಕಲರ್ ಅಲ್ಲಿ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,60,000 ಸರ್. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸರ್ ನೆಕ್ಸ್ಟ್ ಇರೋದು ನಿಮ್ಗೆ I20 2016 ಮಾಡಲ್ ಆಗಿರುತ್ತೆ. ಥರ್ಡ್ ಓನರ್ಶಿಪ್ ಆಗಿರುತ್ತೆ. I20 ಆಸ್ಟಾ ಸರ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಫೀಚರ್ಸ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಹೌದು ಸರ್.
ಓಕೆ ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿರೋ ವೆಹಿಕಲ್ ಸರ್. ಪ್ರೈಸ್ ಇರೋದು ಪ್ರೈಸಿಂಗ್ ಬಂದ್ಬಿಟ್ಟು 5,45,000 ಹೇಳ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,40,000. 5,45,000 ನಿಮ್ಗೆ 16 ಮಾಡಲ್ 820 ಕೊಡ್ತೀನಿ ಸರ್. ಹೇಳಿ ಸರ್. ನೆಕ್ಸ್ಟ್ ಇರೋದು ನಿಮ್ಗೆ 800 ಮಾರುತಿ ಸುಜುಕಿ 800. ಓಕೆ ಈಗ ಜಾಸ್ತಿ ವೆಹಿಕಲ್ ಸಿಗ್ತಾ ಇಲ್ಲ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 2009 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಸರ್. ಇದರ ಫೀಚರ್ಸ್ ಏನು ಬರುತ್ತೆ ಸರ್? ಫೀಚರ್ಸ್ ಅಂದ್ಬಿಟ್ಟು ಎಸಿ ಇಲ್ಲ, ಪವರ್ ಶೇರಿಂಗ್ ಅಷ್ಟೇನಾ? ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,35,000 ಹೇಳ್ತಾ ಇದೀನಿ. ಥರ್ಡ್ ಓನರ್ ಆಗಿದೆಯಾ? ಥರ್ಡ್ ಓನರ್ ಆಗಿದೆ. ಶೋರೂಮ್ ಗೆ ವಿಸಿಟ್ ಮಾಡಿ 1,25,000 ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗೆ ಒಂದು ಸ್ಯಾಂಟ್ರೋ ಇದೆ ಸರ್. ನೆಕ್ಸ್ಟ್ ಇರೋದು ಸ್ಯಾಂಟ್ರೋ. ಕಡಿಮೆ ಬಜೆಟ್ ಅಲ್ಲಿ ಕಲಿಯೋರಿಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತೀನಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 2007 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸಿಂಗ್ ಬಂದ್ಬಿಟ್ಟು 1,65,000 ಸರ್. 1,65,000 ಮಾಡ್ಕೊಡ್ತೀನಿ. ಸರ್. ಹಾಗೆ ETS ಇದೆ ಸರ್. ನೆಕ್ಸ್ಟ್ ಇರೋದು ETS ಡಿಮಾಂಡೆಡ್ ವೆಹಿಕಲ್. ಟೊಯಾಟೋ ಅಂದ್ರೆ ಬಿಲ್ಡ್ ಕ್ವಾಲಿಟಿ ಗೊತ್ತು ಎಲ್ಲರಿಗೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಫುಲ್ಲಿ ಟಾಪ್ ಎಂಡ್ ಸರ್. ಟಾಪ್ ಎಂಡ್ ಬರುತ್ತಲ್ವಾ? ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ವಿತ್ ಫುಲ್ಲಿ ಲೋಡೆಡ್ ವೆಹಿಕಲ್. 4,60,000 ಇನ್ಶೂರೆನ್ಸ್ ID ವ್ಯಾಲ್ಯೂನೇ ಇದೆ ಸರ್ ಕ್ಲೈಮಿಂಗ್. ಓಕೆ ಸರ್. ಪ್ರೈಸ್ 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 3,60,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ? ಹೌದು ಸರ್. ಸರ್ ಒಂದು ವೈಟ್ ಕಲರ್ ಶಿಫ್ಟ್ ಇದೆ ಸರ್. ಸರ್ 2014 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. VDI ವೇರಿಯಂಟ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಸ್ಪಾಯ್ಲರ್ ಎಲ್ಲ ಇದೆ. ಸ್ಪಾಯ್ಲರ್ ಎಲ್ಲ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ರಿವರ್ಸ್ ಕ್ಯಾಮೆರಾ. ಓಕೆ. ಡೈಮಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಅಲ್ವಾ? ಹೌದು ಸರ್. ಓಕೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 4,85,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 4,75,000 ಮಾಡ್ಕೊಡ್ತೀನಿ ಸರ್. ಹಾಗೆ ಓಮಿನಿ ಇದೆ ಸರ್. ನೆಕ್ಸ್ಟ್ ಇರೋದು ಓಮ್ನಿ. ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್. ಓಕೆ. 2008 ಮಾಡಲ್ ಆಗಿರುತ್ತೆ, 5th ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 5ನೇ ಓನರ್ ಆಗಿದೆ. ಓಕೆ. ಹಾಗೆ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇಲ್ಲ. LPG ಫಿಟೆಡ್ ಇದೆ. LPG ಫಿಟೆಡ್ ಇದೆಯಾ? ಹೌದು ಸರ್. ಓಕೆ ಸರ್. ಪ್ರೈಸ್ ಅದರ ಸರ್ ಚಾನ್ಸ್ ರೇಟ್ ಅಲ್ಲಿ ಕೊಡ್ತೀನಿ. ಬರೀ 1,55,000 ಕೊಡ್ತೀನಿ. 1,55,000 ನಿಮ್ಗೆ 8 ಮಾಡಲ್ ಓಮ್ನಿ ಕೊಡ್ತೀನಿ. ಓಕೆ. ಹಾಂಡಾ ಸಿಟಿ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಖಂಡಿತ ಅಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್. ಏನ್ ಸರ್ ಪ್ರೈಸ್? ಬೇಡ ಡೀಟೇಲ್ಸ್ ಹೇಳಿ, ಆಮೇಲೆ ಪ್ರೈಸ್ ಬರೋದು. ಸರ್ 2011 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಓಕೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಕ್ರೂಸ್ ಕಂಟ್ರೋಲ್ ಬರುತ್ತೆ ಸರ್. ಓಕೆ. ಓಕೆ. ಇವಾಗ ಪ್ರೈಸ್ ಹೇಳಿ ಸರ್. ಅದು ಬರೀ 2,45,000 ಡೀಲಿಂಗ್ ಪ್ರೈಸ್. 11 ಮಾಡಲ್ ಬರೀ 2,45,000 ಕೊಡ್ತೀನಿ. ಶೋರೂಮ್ ಗೆ ವಿಸಿಟ್ ಮಾಡಿ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸಿವಿಕ್. ಸರ್ ಸಿವಿಕ್ ಕಾಲೇಜ್ ಅವರಿಗೆ, ಸೋಕಿ ಅವ್ರಿಗೆ ಸಿವಿಕ್ ಅಂದ್ರೆ ತುಂಬಾ ಡಿಮಾಂಡೆಡ್ ವೆಹಿಕಲ್. ಸಿಟಿನೂ ಸಿವಿಕ್ ತುಂಬಾ ಡಿಮಾಂಡೆಡ್ ವೆಹಿಕಲ್. 2006 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ. ಬಾಡಿನೂ ಅಷ್ಟೇ, ಬಾಡಿ ಲೈನ್ ಎಲ್ಲ ಕ್ಲೀನ್ ಆಗಿದೆ. ಸೊ ಮ್ಯಾಗ್ ವೀಲ್ ಎಲ್ಲ ಬರುತ್ತಲ್ಲ ಸರ್? ಹೌದು ಸರ್. ಸರ್ ಫೀಚರ್ಸ್ ಅಂದ್ರೆ ನಮಗೆ? ಸರ್ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಫೋಲ್ಡರ್ ಮಿರರ್, ಕ್ರೂಸ್ ಕಂಟ್ರೋಲ್, ಏರ್ ಬ್ಯಾಗ್ಸ್ ಎಲ್ಲ ಬಂದ್ಬಿಡುತ್ತೆ. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 2,40,000 ಮಾಡ್ಕೊಡ್ತೀನಿ. ಓಕೆ. ಹಾಗೆ ಒಂದು ಸ್ಕೋಡಾ ಇದೆ ಸರ್. ಮುಂದೆ ಡೀಟೇಲ್ಸ್ ಇರುತ್ತೆ. ಸರ್ ಸ್ಕಾಡಾ ರ್ಯಾಪಿಡ್ 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 3,65,000 ಸರ್ ಹೇಳ್ತಾ ಇದೀನಿ. ಸರ್ ಫ್ಯೂಚರ್ ಹೇಳ್ಬೇಡ, ಆಮೇಲೆ ಪ್ರೈಸ್. AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ಸ್ ವಿತ್ ಅಲೈ ವೀಲ್ಸ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಸೊ ಎಲ್ಲಾ ತರ ಫೀಚರ್ಸ್ ಬರಂತ. ಹೌದು ಸರ್, ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಓಕೆ. ಸ್ಕೋಡಾ ರ್ಯಾಪಿಡ್ ವೈಟ್ ಕಲರ್ ಅಲ್ಲಿ. ಇವಾಗ ಪ್ರೈಸ್ ಹೇಳಿ ಸರ್. ಇದು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೆ 3,65,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ 3,55,000 ಮುಗಿಸ್ತೀನಿ. 3,55,000. ಹೌದು ಸರ್. ಸ್ಕೋಡಾ ರ್ಯಾಪಿಡ್ ಇದೆ ನೋಡಿ. ಅದು ಓನರ್ ಎಷ್ಟಿದೆ? ಸೆಕೆಂಡ್ ಓನರ್ ವೆಹಿಕಲ್. ವೈಟ್ ಕಲರ್ ತುಂಬಾ ಚೆನ್ನಾಗಿದೆ. ಬಂದ್ಬಿಟ್ಟು ಯಾರನ್ನ ಇಂಟ್ರೆಸ್ಟ್ ಇರೋ ಬಂದ್ಬಿಟ್ಟು ವಿಸಿಟ್ ಮಾಡಿ ಅನ್ಬೋದು ಸರ್. ಹಾಗೆ ಯಾವ್ದು? ಪೋಲೋ ಡಿಮಾಂಡೆಡ್ ವೆಹಿಕಲ್. ಪೋಲೋ 2010 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಬರೀ 75,000 ಓಡಿದೆ. ಪೋಲೋ ಹೈಲೈನ್ ಇದು. AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್ಸ್, ಡಿಫಾಗರ್, ಬ್ಯಾಕ್ ವೈಫರ್, 4 ಮ್ಯಾಗ್ ವೀಲ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಒಳಗಡೆ. ಹೌದು ಸರ್. ಸೊ ಪೋಲೋ ನೋಡೋರು ಇದ್ರೆ ಗ್ರೇ ಕಲರ್ ಅಲ್ಲಿ. ಸರ್ ಪ್ರೈಸ್?
ಸರ್ 2,95,000 ಹೇಳ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಪೋಲೋ 2,90,000 ಹೇಳ್ತಿದ್ದಾರೆ, ಅದರಲ್ಲೂ 2,95,000 ಕೋಟಿಂಗ್ ಮಾಡ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕಡಿಮೆ ಆಗುತ್ತೆ, ಕುತ್ಕೊಂಡು ಮಾತಾಡಿ ವಿಸಿಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅನ್ಬೋದು ಸರ್. ನಮ್ಮದೇ ಸರ್ ನೆಕ್ಸ್ಟ್ ಇರೋದು ಅಸೈನ್ 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವಿತ್ CNG ಸರ್. 55,000 ಅದು CNG ಕಿಟ್ ಹಾಕಿದೀನಿ ಇದಕ್ಕೆ. CNG ಎಷ್ಟು ಬರುತ್ತೆ ಮೈಲೇಜ್ ಸರ್? ಪೆಟ್ರೋಲ್ ಬಿಟ್ಟು 4 ಕಿಲೋಮೀಟರ್ ಜಾಸ್ತಿ ಬರುತ್ತೆ, ಅಂದ್ರೆ ಒಂದು 20 ಹತ್ರ ಬರುತ್ತೆ, ಆರಾಮಾಗಿ ಬರುತ್ತೆ. ಓಕೆ ಸರ್. ಇನ್ನೊಂದ್ಸರಿ ಡೀಟೇಲ್ಸ್ ಸರ್ 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,40,000 ಹೇಳ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ 2,25,000ಗೆ ಮಾಡ್ಕೊಡ್ತೀನಿ. ಅದರಲ್ಲೂ ಮುಂದೆ ಶೋರೂಮ್ ವಿಸಿಟ್ ಮಾಡಿ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ನಿಮ್ಗೆ ಶಿಫ್ಟ್ ಡಿಸೈರ್ 2016 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. VXI ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್, ಫುಲ್ಲಿ ಲೋಡೆಡ್ ವೆಹಿಕಲ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಎಲ್ಲ ತರ ಬರುತ್ತೆ ಅದು ಸರ್. VXI ವೇರಿಯಂಟ್, ಮಿರರ್, AC, ಪವರ್ ಶೇರಿಂಗ್, 4 ಪವರ್ ವಿಂಡೋ ಎಲ್ಲ ಬಂದ್ಬಿರುತ್ತೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 5,40,000 ಹೇಳ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಇದು ಸರ್. ನೆಕ್ಸ್ಟ್ ಇರೋದು ಫೋರ್ಡ್ ಫಿಯೆಸ್ಟಾ 2007 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್, ನೋಡ್ತಾ ಇರ್ಬೋದು. ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಶೇರಿಂಗ್, 4 ಪವರ್ ವಿಂಡೋ, ಡಾಕ್ಟರ್ ಯೂಸ್ಡ್ ವೆಹಿಕಲ್ ಸರ್. ಡಾಕ್ಟರ್ ಯೂಸ್ ಮಾಡಿದ್ರು? ಹೌದು ಸರ್. AC, ಪವರ್ ಶೇರಿಂಗ್, ಪವರ್ ವಿಂಡೋನಾ? ಹೌದು ಸರ್. ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 1,50,000 ಹೇಳ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ 1,45,000ಗೆ ಮುಗಿಸ್ಕೊಡ್ತೀನಿ. 1,40,000 ವಿತ್ ಫುಲ್ಲಿ ಲೋಡೆಡ್ ವೆಹಿಕಲ್. 15,000 JBL ಸಿಸ್ಟಮ್ ಇದೆ, ಸಬ್ವೂಫರ್ ಎಲ್ಲ. ಓಕೆ ಸರ್. i10 ಸರ್. ನೆಕ್ಸ್ಟ್ ಇರೋದು i10 ಚಿಕ್ಕ ವೆಹಿಕಲ್, ಪಾರ್ಕಿಂಗ್ ಸ್ಪೇಸ್ ಗೆ 2 ಇಯರ್ ರಿಟರ್ನ್ ಇದೆ, ಗಾಡಿ ತುಂಬಾ ಮೇಂಟೈನ್ ಆಗಿದೆ. 2008 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. i10 ಮ್ಯಾಗ್ನಾದಲ್ಲಿ ರೆಡ್ ಕಲರ್ ಇದೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 1,95,000 ಹೇಳ್ತಾ ಇದೀನಿ, ಶೋರೂಮ್ ವಿಸಿಟ್ ಮಾಡಿ ಸಣ್ಣ ಪಟ್ಟ ಕಮ್ಮಿ ಮಾಡಿಕೊಡ್ತೀನಿ ಸರ್. ಹೇಳಿ ಸರ್. ನೆಕ್ಸ್ಟ್ ಇರೋದು ಫಾರ್ಡ್ ಫಿಗೋ 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಇದರಲ್ಲಿ ಫೀಚರ್ಸ್ ಸರ್ ನಮಗೆ? ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ರಿಯರ್ 2 ಟೈರ್ ಹೊಸದಾಗಿದ್ದಾರೆ, ಫ್ರಂಟ್ ಅಲ್ಲಿ ಒಂದು 60% ಟೈರ್ ಕೂಡ ಇದೆ ನಿಮಗೆ ಸರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ 2,15,000ಗೆ ಮುಗಿಸ್ಕೊಡಿ. 2,15,000ಗೆ ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಸರ್, ಡೀಸೆಲ್ ವೆಹಿಕಲ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ಒಂದು i10 2010 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಇದನ್ನು i10 ಮ್ಯಾಗ್ನಾ ಅಲ್ವಾ? 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್. ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಕೋಟಿಂಗ್ ಮಾಡ್ತಾ ಇದ್ದೀನಿ, ಶೋರೂಮ್ ವಿಸಿಟ್ ಮಾಡಿ 2,15,000ಗೆ ಮುಗಿಸ್ಕೊಡ್ತೀನಿ. 2,15,000 10 ಮಾಡಲ್ ನಿಮ್ಗೆ ಈ ಬಜಾರಲ್ಲಿ ಈ ಪ್ರೈಸ್ಗೆ ಸಿಗಲ್ಲ, ಚಾಲೆಂಜಿಂಗ್ ಪ್ರೈಸ್ ಸರ್. ಹಾಗೆ ಶಿಫ್ಟ್ ಬ್ಲಾಕ್ ಕಲರ್ ಇದೆ ಸರ್. ನೆಕ್ಸ್ಟ್ ಇರೋದು ಶಿಫ್ಟ್ ಬರೀ ಸ್ಯಾಂಟ್ರೋ ರೇಟ್ ಅಲ್ಲಿ ಕೊಡ್ತೀನಿ, ಸ್ಯಾಂಟ್ರೋ ಪ್ರೈಸ್ ಅಲ್ಲಿ. 2006 ಮಾಡಲ್ ಆಗಿರುತ್ತೆ, 4th ಓನರ್ಶಿಪ್ ಆಗಿರುತ್ತೆ, VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, AC, ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 1,85,000ಗೆ ಮಾಡ್ಕೊಡ್ತೀನಿ. 1,85,000ಗೆ ಶಿಫ್ಟ್ ಬ್ಲಾಕ್ ಕಲರ್? ಹೌದು ಸರ್. ನೆಕ್ಸ್ಟ್ ಇರೋದು ಶಿಫ್ಟ್ ಡಿಸೈರ್, ಇನ್ನೊಂದು ಶಿಫ್ಟ್ ಡಿಸೈರ್ ಇದೆ, ಇದು 11 ಮಾಡಲ್ಲ, ಅದು 16 ಮಾಡಲ್ಲ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ, ಇದನ್ನು VXI ವೇರಿಯಂಟ್, 2011 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ, VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, 3 ಬೀಗ ಇದೆ, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. 3 ಬೀಗ ಇದೆ ಸರ್? ಹೌದು ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 3,50,000 ಹೇಳ್ತಾ ಇದೀನಿ, ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್? ಹೌದು ಸರ್, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಪೆಟ್ರೋಲ್ ಬೇಕವ್ರಿಗೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕವ್ರಿಗೆ ಡೀಸೆಲ್ ಇದೆ. ಎರಡು ಆಪ್ಷನ್ ಇದೆ. 2022 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ, ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಬ್ರ್ಯಾಂಡ್ ನ್ಯೂ 4 ಟೈರ್. ಸೊ ನೋಡ್ತಾ ಇರ್ಬೋದು, ನೀಟ್ ಆಗಿದೆ. ಮೇಲೆ ನಮಗೆ ಕ್ಯಾರಿಯರ್ ಕೂಡ ಇದೆ. ಸೊ ಬಾಡಿ ಲೈನ್, ಡೆಂಟ್ ಎಲ್ಲ ಸ್ಕ್ರಾಚ್ ಎಲ್ಲ ನೀಟ್ ಆಗಿರೋ ವೆಹಿಕಲ್, ಏನೂ ಇಲ್ಲ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 9,10,000 ಹೇಳ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 9,10,000 ಹೇಳ್ತಾ ಇದೀನಿ, ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವರ್ನಾ ಡಿಮಾಂಡೆಡ್ ವೆಹಿಕಲ್, 2011 ಮಾಡಲ್ ಆಗಿರುತ್ತೆ, ವರ್ನಾ EXI ಇಲ್ಲ ಸರ್, EX. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ, 2011 ಮಾಡಲ್, ಥರ್ಡ್ ಓನರ್, AC, ಪವರ್ ಶೇರಿಂಗ್, 4 ಪವರ್ ವಿಂಡೋ, ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ ಸರ್. ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ.
ಸರ್ ಪ್ರೈಸ್ 3.5 ಲಕ್ಷ ಹೇಳ್ತಾ ಇದೀನಿ, ಶೋರೂಮ್ ವಿಸಿಟ್ ಮಾಡಿ ಸಣ್ಣ ಪಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3.5 ಲಕ್ಷ 3.5 ಲಕ್ಷ 3,50,000 ಹೇಳ್ತಾ ಇದೀನಿ. ಇಲ್ಲ ಸರ್ 11 ಮಾಡಲ್ಗೆ ಲೋನ್ ಆಗಲ್ಲ, 2012 ಮಾಡಲ್ ಮೇಲೆ ಲೋನ್. ಸರ್ ನೆಕ್ಸ್ಟ್ ಇರೋದು ವೈಟ್ ಶಿಫ್ಟ್, ಎರಡು ಇದೆ ನಿಮ್ಗೆ. ಶಿಫ್ಟ್ ಡಿಸೈರ್ ಬೇಕಂದ್ರೆ ಶಿಫ್ಟ್ ಡಿಸೈರ್ ಇದೆ, ಶಿಫ್ಟ್ ಇದೆ, 2 ವೈಟ್ ಶಿಫ್ಟ್ ಇದೆ, 1 ಶಿಫ್ಟ್ ಡಿಸೈರ್ ಇದೆ. 2008 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ಅಲ್ಮೆಂಟನ್ ಆಗಿದೆ. 4 ಮ್ಯಾಗ್ ವೀಲ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಹಿಂದೆ ಸ್ಪಾಯ್ಲರ್ ಇದೆ. ಓಕೆ, ಹಾಗೆ ಫೀಚರ್ಸ್ ಸರ್ ಒಳಗಡೆ AC ಪವರ್ ಶೇರಿಂಗ್, 4 ಪವರ್ ವಿಂಡೋ, JBL ಒರಿಜಿನಲ್ ಸಿಸ್ಟಮ್ ಇದೆ. ಹೌದು ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ ಸಣ್ಣ ಪಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ರೆನಾಲ್ಡ್ ಕ್ಯಾಪ್ಚರ್ 110 PS ಬರುತ್ತೆ. ಇದು ಕ್ಯಾಪ್ಚರ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ವಿತ್ ರೇರ್ ವೆಹಿಕಲ್. ಸರ್ 22 ಮೈಲೇಜ್ ಬರುತ್ತೆ, ಡೀಸೆಲ್ ವೆಹಿಕಲ್. ಓಕೆ ಸರ್, ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ, 4 ಏರ್ ಬ್ಯಾಗ್, ಹೋಲ್ಡರ್, ಮಿರರ್, ಕ್ರೂಸ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. 18 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಹೌದು ಸರ್. ಸರ್ ಪ್ರೈಸ್ 6 ಲಕ್ಷ ರೌಂಡ್ ಫಿಗರಾ? ಮುಂದೆ ಬನ್ನಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗೆ ನೆಕ್ಸ್ಟ್ ಬಲೆನೋ ಅಣ್ಣ. ಸರ್ ನೆಕ್ಸ್ಟ್ ಇರೋದು ಬೆಲೆನೋ ಆಟೋಮೆಟಿಕ್. ಮ್ಯಾನ್ಯುಯಲ್ ಬೇಕವ್ರಿಗೆ ಮ್ಯಾನ್ಯುಯಲ್ ಇದೆ, ಆಟೋಮೆಟಿಕ್ ಬೇಕವ್ರಿಗೆ ಆಟೋಮೆಟಿಕ್ ಇದೆ. 2018 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ, ಆಟೋಮೆಟಿಕ್ ಜೆಟಾ ವರ್ಷನ್, ಬಟನ್ ಸ್ಟಾರ್ಟ್ ಬರುತ್ತೆ, ಫುಲ್ಲಿ ಲೋಡೆಡ್ ವೆಹಿಕಲ್. ಅಂದ್ರೆ ಟಾಪ್ ಎಂಡ್ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟಿದ್ದು 6,15,000 ಹೇಳ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 6,15,000. ಓಕೆ ಸರ್, ಹಾಗೆ ಇನ್ನೊಂದು ಅವಾಗಲೂ ಎರ್ಟಿಗಾ ಐತೆ, ಇನ್ನೊಂದು ಎರ್ಟಿಗಾ ಇದೆ. ಹೌದು ಸರ್. ನೆಕ್ಸ್ಟ್ ಇರೋದು ಇರ್ಟಿಗಾ. ಪೆಟ್ರೋಲ್ ಬೇಕವ್ರಿಗೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕವ್ರಿಗೆ ಡೀಸೆಲ್ ಇದೆ. 2014 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. VDI ವೇರಿಯಂಟ್. ಓಕೆ, VDI ವರ್ಷನ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ ಸರ್, ಪ್ರೈಸ್ ಇದ್ರದ್ದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಚಾನ್ಸ್ ರೇಟ್ ಅಲ್ಲಿ ಕೊಡ್ತೀನಿ, ಡೀಲಿಂಗ್ ರೇಟ್ ಅಲ್ಲಿ ಕೊಡ್ತೀನಿ. ಹೇಳಿ ಸರ್, ಅದನ್ನ ನೋಡೋಣ. 5,45,000 ನಿಮ್ಗೆ 14 ಮಾಡಲ್ ಇರ್ಟಿಗಾ ಕೊಡ್ತೀನಿ. ಓಕೆ ಸರ್, ಹಾಗೆ ಒಂದು SUV 500. ಇದನ್ನು ಅಷ್ಟೇ ಸರ್, ಇದನ್ನು ಚಾಲೆಂಜಿಂಗ್ ಪ್ರೈಸ್. ಹೌದು ಸರ್. ಓಕೆ ಸರ್, ಡೀಟೇಲ್ಸ್ ಹೇಳಿ. ಸರ್ 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. XUV 500 W8 ಸರ್, ಬ್ಯಾಗ್ ಬರುತ್ತೆ ವಿತ್ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಫೋಲ್ಡರ್ ಮಿರರ್, ಕ್ರೂಸ್ ಕಂಟ್ರೋಲ್, ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,25,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ.